ಏನಿದು ಬಂಕರ್ ಬಸ್ಟರ್ ಬಾಂಬ್? ಸೇನೆ ಪ್ರಮುಖ ಶಸ್ತ್ರಾಸ್ತ್ರಗಳನ್ನು ಬಲಾಢ್ಯ ಬಂಕರ್ನಲ್ಲಿ ಇರಿಸುತ್ತೆ. ಶಸ್ತ್ರಾಸ್ತ್ರಗಳಿಗೆ ಕಾಂಕ್ರೀಟ್ ಹಾಗೆ ಸ್ಟೀಲ್ನಿಂದ ಲೇಯರ್ ಮಾಡಿರುತ್ತೆ. ಇವುಗಳನ್ನು ಬಲಾಢ್ಯ ಬಂಕರ್ನಲ್ಲಿ ಅಡಗಿಸಿಟ್ಟಿರುತ್ತೆ. ಯಾವುದೇ ದಾಳಿಯಾದರೂ ಕೂಡ ಇಲ್ಲಿರುವ ಶಸ್ತ್ರಾಸ್ತ್ರಗಳು ಸುರಕ್ಷಿತವಾಗಿರ್ತವೆ. ಇಂತಹ ಬಲಾಢ್ಯ ಬಂಕರ್ಗಳನ್ನು ಧ್ವಂಸಗೊಳಿಸಲು ಬಳಸಲಾಗುತ್ತೆ ಬಂಕರ್ ಬಸ್ಟರ್ ಬಾಂಬ್ಗಳನ್ನು. ಧ್ವಂಸಗೊಳಿಸಲು ಬಂಕರ್ ಬಸ್ಟರ್ ಬಾಂಬ್ಗಳು ಎಷ್ಟು ಪರಿಣಾಮಕಾರಿಯಾಗಿ ಅಲ್ಲಿ ಬಳಕೆ ಆಗುತ್ತೆ ಅಂತೇಳಿ ಹೇಳಿದರೆ, ಎಂಥದ್ದೇ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ಈ ಬಂಕರ್ ಬಸ್ಟರ್ ಬಾಂಬ್ಗಳು ತೀಕ್ಷ್ಣವಾಗಿ ಕೆಲಸ ಮಾಡುತ್ತೆ. ಹಾಗಾದರೆ ಈ ಬಂಕರ್ ಬಸ್ಟರ್ ಕೆಲಸ ಹೇಗೆ ಮಾಡುತ್ತೆ ಅನ್ನೋದು ಕೂಡ ನಿಮಗೆ ಪ್ರಶ್ನೆ ಆಗ್ಬೋದು. ಈ ರೀತಿ ಸುರಕ್ಷಿತವಾಗಿ ಇಟ್ಟಂಥ ಈ ಬಂಕರ್ ಒಳಗಡೆ ಇದ್ದಂಥ ಶಸ್ತ್ರಾಸ್ತ್ರಗಳನ್ನು, ವೆಪನರಿಗಳನ್ನು ಹೇಗೆ ಧ್ವಂಸ ಮಾಡುತ್ತೆ, ಅದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಬಂಕರ್ ಬಸ್ಟರ್ ಡ್ರಾಪ್ ಮಾಡಿದ ತಕ್ಷಣವೇ ಸ್ಫೋಟಗೊಳ್ಳೋದಿಲ್ಲ. ಮೊದಲು ಬಂಕರ್ಗಳನ್ನು ನೇರ ಆಳಕ್ಕೆ ಕೊರೀತದೆ. ಅದು ಬಂಕರ್ ಕೊರೆಯಲು ವಿಶೇಷ ಬ್ಲೇಡನ್ನು ಅಳವಡಿಸಲಾಗಿರುತ್ತದೆ. ಬಂಕರ್ ಆಳಕ್ಕೆ ಇಳಿದ ಮೇಲೆ ಇವು ಸ್ಫೋಟವಾಗ್ತವೆ. ಬಂಕರ್ಗಳನ್ನು ಛಿದ್ರಗೊಳಿಸ್ತದೆ. ಭಾರತದ ಬಳಿಯೂ ಕೂಡ ಬಂಕರ್ ಬಸ್ಟರ್ ಬಾಂಬ್ಗಳಿದ್ದಾವೆ. ಈಗ ಅಮೆರಿಕ ಇರಾನ್ನ ಎನ್ಫಹಾನ್ ನಗರದ ಮೇಲೆ ದಾಳಿ ಮಾಡಿರೋದು ಕೂಡ ಇದೇ ಬಂಕರ್ ಬಸ್ಟರ್ ಬಾಂಬ್ಗಳಿಂದ. ಆ ಮೂಲಕ ಅವರು ಎಷ್ಟೇ ಸುರಕ್ಷಿತವಾಗಿ ಬಂಕರ್ನ ಒಳಗಡೆ ಅಥವಾ ಕಾಂಕ್ರೀಟ್ ಸ್ಟೀಲ್ನ ಒಳಗಡೆ ಶೇಖರಿಸಿಟ್ಟರು ಕೂಡ ಈ ಬಂಕರ್ ಬಸ್ಟರ್ ಬಾಂಬ್ಗಳು ಎಲ್ಲವನ್ನ ಧ್ವಂಸ ಮಾಡ್ತವೆ. ಆನಂತರ ಅವುಗಳನ್ನು ಸರ್ವನಾಶ ಮಾಡುತ್ತೆ. ಇರಾನ್ನ ಎನ್ಫಹಾನ್ ಏನಿದು ಬಂಕರ್ ಬಸ್ಟರ್ ಬಾಂಬ್? ಸೇನೆ ಪ್ರಮುಖ ಶಸ್ತ್ರಾಸ್ತ್ರಗಳನ್ನು ಬಲಾಢ್ಯ ಬಂಕರ್ನಲ್ಲಿ ಇರಿಸುತ್ತೆ. ಶಸ್ತ್ರಾಸ್ತ್ರಗಳಿಗೆ ಕಾಂಕ್ರೀಟ್ ಹಾಗೆ ಸ್ಟೀಲ್ನಿಂದ ಲೇಯರ್ ಮಾಡಿರುತ್ತೆ. ಇವುಗಳನ್ನು ಬಲಾಢ್ಯ ಬಂಕರ್ನಲ್ಲಿ ಅಡಗಿಸಿಟ್ಟಿರುತ್ತೆ. ಯಾವುದೇ ದಾಳಿಯಾದರೂ ಕೂಡ ಇಲ್ಲಿರುವ ಶಸ್ತ್ರಾಸ್ತ್ರಗಳು ಸುರಕ್ಷಿತವಾಗಿರ್ತವೆ. ಇಂತಹ ಬಲಾಢ್ಯ ಬಂಕರ್ಗಳನ್ನು ಧ್ವಂಸಗೊಳಿಸಲು ಬಳಸಲಾಗುತ್ತೆ ಬಂಕರ್ ಬಸ್ಟರ್ ಬಾಂಬ್ಗಳನ್ನು. ಧ್ವಂಸಗೊಳಿಸಲು ಬಂಕರ್ ಬಸ್ಟರ್ ಬಾಂಬ್ಗಳು ಎಷ್ಟು ಪರಿಣಾಮಕಾರಿಯಾಗಿ ಅಲ್ಲಿ ಬಳಕೆ ಆಗುತ್ತೆ ಅಂತೇಳಿ ಹೇಳಿದರೆ, ಎಂಥದ್ದೇ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ಈ ಬಂಕರ್ ಬಸ್ಟರ್ ಬಾಂಬ್ಗಳು ತೀಕ್ಷ್ಣವಾಗಿ ಕೆಲಸ ಮಾಡುತ್ತೆ. ಹಾಗಾದರೆ ಈ ಬಂಕರ್ ಬಸ್ಟರ್ ಕೆಲಸ ಹೇಗೆ ಮಾಡುತ್ತೆ ಅನ್ನೋದು ಕೂಡ ನಿಮಗೆ ಪ್ರಶ್ನೆ ಆಗ್ಬೋದು. ಈ ರೀತಿ ಸುರಕ್ಷಿತವಾಗಿ ಇಟ್ಟಂಥ ಈ ಬಂಕರ್ ಒಳಗಡೆ ಇದ್ದಂಥ ಶಸ್ತ್ರಾಸ್ತ್ರಗಳನ್ನು, ವೆಪನರಿಗಳನ್ನು ಹೇಗೆ ಧ್ವಂಸ ಮಾಡುತ್ತೆ, ಅದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಬಂಕರ್ ಬಸ್ಟರ್ ಡ್ರಾಪ್ ಮಾಡಿದ ತಕ್ಷಣವೇ ಸ್ಫೋಟಗೊಳ್ಳೋದಿಲ್ಲ. ಮೊದಲು ಬಂಕರ್ಗಳನ್ನು ನೇರ ಆಳಕ್ಕೆ ಕೊರೀತದೆ. ಅದು ಬಂಕರ್ ಕೊರೆಯಲು ವಿಶೇಷ ಬ್ಲೇಡನ್ನು ಅಳವಡಿಸಲಾಗಿರುತ್ತದೆ. ಬಂಕರ್ ಆಳಕ್ಕೆ ಇಳಿದ ಮೇಲೆ ಇವು ಸ್ಫೋಟವಾಗ್ತವೆ. ಬಂಕರ್ಗಳನ್ನು ಛಿದ್ರಗೊಳಿಸ್ತದೆ. ಭಾರತದ ಬಳಿಯೂ ಕೂಡ ಬಂಕರ್ ಬಸ್ಟರ್ ಬಾಂಬ್ಗಳಿದ್ದಾವೆ. ಈಗ ಅಮೆರಿಕ ಇರಾನ್ನ ಎನ್ಫಹಾನ್ ನಗರದ ಮೇಲೆ ದಾಳಿ ಮಾಡಿರೋದು ಕೂಡ ಇದೇ ಬಂಕರ್ ಬಸ್ಟರ್ ಬಾಂಬ್ಗಳಿಂದ. ಆ ಮೂಲಕ ಅವರು ಎಷ್ಟೇ ಸುರಕ್ಷಿತವಾಗಿ ಬಂಕರ್ನ ಒಳಗಡೆ ಅಥವಾ ಕಾಂಕ್ರೀಟ್ ಸ್ಟೀಲ್ನ ಒಳಗಡೆ ಶೇಖರಿಸಿಟ್ಟರು ಕೂಡ ಈ ಬಂಕರ್ ಬಸ್ಟರ್ ಬಾಂಬ್ಗಳು ಎಲ್ಲವನ್ನ ಧ್ವಂಸ ಮಾಡ್ತವೆ. ಆನಂತರ ಅವುಗಳನ್ನು ಸರ್ವನಾಶ ಮಾಡುತ್ತೆ. ಇರಾನ್ನ ಎನ್ಫಹಾನ್ ಏನಿದು ಬಂಕರ್ ಬಸ್ಟರ್ ಬಾಂಬ್? ಸೇನೆ ಪ್ರಮುಖ ಶಸ್ತ್ರಾಸ್ತ್ರಗಳನ್ನು ಬಲಾಢ್ಯ ಬಂಕರ್ನಲ್ಲಿ ಇರಿಸುತ್ತೆ. ಶಸ್ತ್ರಾಸ್ತ್ರಗಳಿಗೆ ಕಾಂಕ್ರೀಟ್ ಹಾಗೆ ಸ್ಟೀಲ್ನಿಂದ ಲೇಯರ್ ಮಾಡಿರುತ್ತೆ. ಇವುಗಳನ್ನು ಬಲಾಢ್ಯ ಬಂಕರ್ನಲ್ಲಿ ಅಡಗಿಸಿಟ್ಟಿರುತ್ತೆ. ಯಾವುದೇ ದಾಳಿಯಾದರೂ ಕೂಡ ಇಲ್ಲಿರುವ ಶಸ್ತ್ರಾಸ್ತ್ರಗಳು ಸುರಕ್ಷಿತವಾಗಿರ್ತವೆ. ಇಂತಹ ಬಲಾಢ್ಯ ಬಂಕರ್ಗಳನ್ನು ಧ್ವಂಸಗೊಳಿಸಲು ಬಳಸಲಾಗುತ್ತೆ ಬಂಕರ್ ಬಸ್ಟರ್ ಬಾಂಬ್ಗಳನ್ನು. ಧ್ವಂಸಗೊಳಿಸಲು ಬಂಕರ್ ಬಸ್ಟರ್ ಬಾಂಬ್ಗಳು ಎಷ್ಟು ಪರಿಣಾಮಕಾರಿಯಾಗಿ ಅಲ್ಲಿ ಬಳಕೆ ಆಗುತ್ತೆ ಅಂತೇಳಿ ಹೇಳಿದರೆ, ಎಂಥದ್ದೇ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ಈ ಬಂಕರ್ ಬಸ್ಟರ್ ಬಾಂಬ್ಗಳು ತೀಕ್ಷ್ಣವಾಗಿ ಕೆಲಸ ಮಾಡುತ್ತೆ. ಹಾಗಾದರೆ ಈ ಬಂಕರ್ ಬಸ್ಟರ್ ಕೆಲಸ ಹೇಗೆ ಮಾಡುತ್ತೆ ಅನ್ನೋದು ಕೂಡ ನಿಮಗೆ ಪ್ರಶ್ನೆ ಆಗ್ಬೋದು. ಈ ರೀತಿ ಸುರಕ್ಷಿತವಾಗಿ ಇಟ್ಟಂಥ ಈ ಬಂಕರ್ ಒಳಗಡೆ ಇದ್ದಂಥ ಶಸ್ತ್ರಾಸ್ತ್ರಗಳನ್ನು, ವೆಪನರಿಗಳನ್ನು ಹೇಗೆ ಧ್ವಂಸ ಮಾಡುತ್ತೆ, ಅದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಬಂಕರ್ ಬಸ್ಟರ್ ಡ್ರಾಪ್ ಮಾಡಿದ ತಕ್ಷಣವೇ ಸ್ಫೋಟಗೊಳ್ಳೋದಿಲ್ಲ. ಮೊದಲು ಬಂಕರ್ಗಳನ್ನು ನೇರ ಆಳಕ್ಕೆ ಕೊರೀತದೆ. ಅದು ಬಂಕರ್ ಕೊರೆಯಲು ವಿಶೇಷ ಬ್ಲೇಡನ್ನು ಅಳವಡಿಸಲಾಗಿರುತ್ತದೆ. ಬಂಕರ್ ಆಳಕ್ಕೆ ಇಳಿದ ಮೇಲೆ ಇವು ಸ್ಫೋಟವಾಗ್ತವೆ. ಬಂಕರ್ಗಳನ್ನು ಛಿದ್ರಗೊಳಿಸ್ತದೆ. ಭಾರತದ ಬಳಿಯೂ ಕೂಡ ಬಂಕರ್ ಬಸ್ಟರ್ ಬಾಂಬ್ಗಳಿದ್ದಾವೆ. ಈಗ ಅಮೆರಿಕ ಇರಾನ್ನ ಎನ್ಫಹಾನ್ ನಗರದ ಮೇಲೆ ದಾಳಿ ಮಾಡಿರೋದು ಕೂಡ ಇದೇ ಬಂಕರ್ ಬಸ್ಟರ್ ಬಾಂಬ್ಗಳಿಂದ.
ಆ ಮೂಲಕ ಅವರು ಎಷ್ಟೇ ಸುರಕ್ಷಿತವಾಗಿ ಬಂಕರ್ನ ಒಳಗಡೆ ಅಥವಾ ಕಾಂಕ್ರೀಟ್ ಸ್ಟೀಲ್ನ ಒಳಗಡೆ ಶೇಖರಿಸಿಟ್ರು ಕೂಡ ಈ ಬಂಕರ್ ಬಸ್ಟರ್ ಬಾಂಬ್ಗಳು ಎಲ್ಲವನ್ನ ಧ್ವಂಸ ಮಾಡ್ತವೆ. ಆ ನಂತರ ಅವುಗಳನ್ನು ಸರ್ವನಾಶ ಮಾಡುತ್ತೆ. ಏನಿದು ಬಂಕರ್ ಬಸ್ಟರ್ ಬಾಂಬ್? ಸೇನೆ ಪ್ರಮುಖ ಶಸ್ತ್ರಾಸ್ತ್ರಗಳನ್ನ ಬಲಾಢ್ಯ ಬಂಕರ್ನಲ್ಲಿ ಇರಿಸುತ್ತೆ. ಶಸ್ತ್ರಾಸ್ತ್ರಗಳಿಗೆ ಕಾಂಕ್ರೀಟ್ ಹಾಗೆ ಸ್ಟೀಲ್ನಿಂದ ಲೇಯರ್ ಮಾಡಿರುತ್ತೆ. ಇವುಗಳನ್ನ ಬಲಾಢ್ಯ ಬಂಕರ್ನಲ್ಲಿ ಅಡಗಿಸಿಟ್ಟಿರುತ್ತೆ. ಯಾವುದೇ ದಾಳಿಯಾದರೂ ಕೂಡ ಇಲ್ಲಿರುವ ಶಸ್ತ್ರಾಸ್ತ್ರಗಳು ಸುರಕ್ಷಿತವಾಗಿರ್ತವೆ. ಇಂತಹ ಬಲಾಢ್ಯ ಬಂಕರ್ಗಳನ್ನು ಧ್ವಂಸಗೊಳಿಸಲು ಬಳಸಲಾಗುತ್ತೆ ಬಂಕರ್ ಬಸ್ಟರ್ ಬಾಂಬ್ಗಳನ್ನು. ಧ್ವಂಸಗೊಳಿಸಲು ಬಂಕರ್ ಬಸ್ಟರ್ ಬಾಂಬ್ಗಳು ಎಷ್ಟು ಪರಿಣಾಮಕಾರಿಯಾಗಿ ಅಲ್ಲಿ ಬಳಕೆ ಆಗುತ್ತೆ ಅಂತೇಳಿ ಹೇಳಿದರೆ, ಎಂಥದ್ದೇ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ಈ ಬಂಕರ್ ಬಸ್ಟರ್ ಬಾಂಬ್ಗಳು ತೀಕ್ಷ್ಣವಾಗಿ ಕೆಲಸ ಮಾಡುತ್ತೆ. ಹಾಗಾದರೆ ಈ ಬಂಕರ್ ಬಸ್ಟರ್ ಕೆಲಸ ಹೇಗೆ ಮಾಡುತ್ತೆ ಅನ್ನೋದು ಕೂಡ ನಿಮಗೆ ಪ್ರಶ್ನೆ ಆಗ್ಬೋದು. ಈ ರೀತಿ ಸುರಕ್ಷಿತವಾಗಿ ಇಟ್ಟಂಥ ಈ ಬಂಕರ್ ಒಳಗಡೆ ಇದ್ದಂಥ ಶಸ್ತ್ರಾಸ್ತ್ರಗಳನ್ನು, ವೆಪನರಿಗಳನ್ನು ಹೇಗೆ ಧ್ವಂಸ ಮಾಡುತ್ತೆ, ಅದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಬಂಕರ್ ಬಸ್ಟರ್ ಡ್ರಾಪ್ ಮಾಡಿದ ತಕ್ಷಣವೇ ಸ್ಫೋಟಗೊಳ್ಳೋದಿಲ್ಲ. ಮೊದಲು ಬಂಕರ್ಗಳನ್ನು ನೇರ ಆಳಕ್ಕೆ ಕೊರೀತದೆ. ಅದು ಬಂಕರ್ ಕೊರೆಯಲು ವಿಶೇಷ ಬ್ಲೇಡನ್ನು ಅಳವಡಿಸಲಾಗಿರುತ್ತದೆ. ಬಂಕರ್ ಆಳಕ್ಕೆ ಇಳಿದ ಮೇಲೆ ಇವು ಸ್ಫೋಟವಾಗ್ತವೆ. ಬಂಕರ್ಗಳನ್ನು ಛಿದ್ರಗೊಳಿಸ್ತದೆ. ಭಾರತದ ಬಳಿಯೂ ಕೂಡ ಬಂಕರ್ ಬಸ್ಟರ್ ಬಾಂಬ್ಗಳಿದ್ದಾವೆ. ಈಗ ಅಮೆರಿಕ ಇರಾನ್ನ ಎನ್ಫಹಾನ್ ನಗರದ ಮೇಲೆ ದಾಳಿ ಮಾಡಿರೋದು ಕೂಡ ಇದೇ ಬಂಕರ್ ಬಸ್ಟರ್ ಬಾಂಬ್ಗಳಿಂದ. ಆ ಮೂಲಕ ಅವರು ಎಷ್ಟೇ ಸುರಕ್ಷಿತವಾಗಿ ಬಂಕರ್ನ ಒಳಗಡೆ ಅಥವಾ ಕಾಂಕ್ರೀಟ್ ಸ್ಟೀಲ್ನ ಒಳಗಡೆ ಶೇಖರಿಸಿಟ್ರು ಕೂಡ ಈ ಬಂಕರ್ ಬಸ್ಟರ್ ಬಾಂಬ್ಗಳು ಎಲ್ಲವನ್ನ ಧ್ವಂಸ ಮಾಡ್ತವೆ. ಆ ನಂತರ ಅವುಗಳನ್ನು ಸರ್ವನಾಶ ಮಾಡುತ್ತೆ. ಇರಾನ್ನ ಎನ್ಫಹಾನ್ ಏನಿದು ಬಂಕರ್ ಬಸ್ಟರ್ ಬಾಂಬ್? ಸೇನೆ ಪ್ರಮುಖ ಶಸ್ತ್ರಾಸ್ತ್ರಗಳನ್ನ ಬಲಾಢ್ಯ ಬಂಕರ್ನಲ್ಲಿ ಇರಿಸುತ್ತೆ. ಶಸ್ತ್ರಾಸ್ತ್ರಗಳಿಗೆ ಕಾಂಕ್ರೀಟ್ ಹಾಗೆ ಸ್ಟೀಲ್ನಿಂದ ಲೇಯರ್ ಮಾಡಿರುತ್ತೆ. ಇವುಗಳನ್ನ ಬಲಾಢ್ಯ ಬಂಕರ್ನಲ್ಲಿ ಅಡಗಿಸಿಟ್ಟಿರುತ್ತೆ. ಯಾವುದೇ ದಾಳಿಯಾದರೂ ಕೂಡ ಇಲ್ಲಿರುವ ಶಸ್ತ್ರಾಸ್ತ್ರಗಳು ಸುರಕ್ಷಿತವಾಗಿರ್ತವೆ. ಇಂತಹ ಬಲಾಢ್ಯ ಬಂಕರ್ಗಳನ್ನು ಧ್ವಂಸಗೊಳಿಸಲು ಬಳಸಲಾಗುತ್ತೆ ಬಂಕರ್ ಬಸ್ಟರ್ ಬಾಂಬ್ಗಳನ್ನು. ಧ್ವಂಸಗೊಳಿಸಲು ಬಂಕರ್ ಬಸ್ಟರ್ ಬಾಂಬ್ಗಳು ಎಷ್ಟು ಪರಿಣಾಮಕಾರಿಯಾಗಿ ಅಲ್ಲಿ ಬಳಕೆ ಆಗುತ್ತೆ ಅಂತೇಳಿ ಹೇಳಿದರೆ, ಎಂಥದ್ದೇ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ಈ ಬಂಕರ್ ಬಸ್ಟರ್ ಬಾಂಬ್ಗಳು ತೀಕ್ಷ್ಣವಾಗಿ ಕೆಲಸ ಮಾಡುತ್ತೆ. ಹಾಗಾದರೆ ಈ ಬಂಕರ್ ಬಸ್ಟರ್ ಕೆಲಸ ಹೇಗೆ ಮಾಡುತ್ತೆ ಅನ್ನೋದು ಕೂಡ ನಿಮಗೆ ಪ್ರಶ್ನೆ ಆಗ್ಬೋದು. ಈ ರೀತಿ ಸುರಕ್ಷಿತವಾಗಿ ಇಟ್ಟಂಥ ಈ ಬಂಕರ್ ಒಳಗಡೆ ಇದ್ದಂಥ ಶಸ್ತ್ರಾಸ್ತ್ರಗಳನ್ನು, ವೆಪನರಿಗಳನ್ನು ಹೇಗೆ ಧ್ವಂಸ ಮಾಡುತ್ತೆ, ಅದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಬಂಕರ್ ಬಸ್ಟರ್ ಡ್ರಾಪ್ ಮಾಡಿದ ತಕ್ಷಣವೇ ಸ್ಫೋಟಗೊಳ್ಳೋದಿಲ್ಲ. ಮೊದಲು ಬಂಕರ್ಗಳನ್ನು ನೇರ ಆಳಕ್ಕೆ ಕೊರೀತದೆ. ಅದು ಬಂಕರ್ ಕೊರೆಯಲು ವಿಶೇಷ ಬ್ಲೇಡನ್ನು ಅಳವಡಿಸಲಾಗಿರುತ್ತದೆ. ಬಂಕರ್ ಆಳ